ರಾಘು ಮಾನಸ ಬಾಡೂಟ ಸ್ಟೋರಿಗೆ ಮಾನಸ ಕ್ಲಾರಿಟಿ. ಬಾಡೂಟ ಹಾಕಿಸ್ತೀವಿ ಅಂದೋರೆ ಹಾಕ್ಸಿ ಅಂತ ಮಾನಸ ಗರಂ. ಮಾನಸ ರಾಘು ಲವ್ ಕಮ್ ಅರೇಂಜ್ ಅಂದೋರ್ಗೆ ಕ್ಲಾಸ್. ಕನ್ನಡ ಕಿರುತೆರೆ ಲೋಕದಲ್ಲಿ ತಮ್ಮ ಅದ್ಭುತ ಅಭಿನಯದ ಮೂಲಕ ಎಲ್ಲರ ಮನೆ ಮಾತಾಗಿರುವಂತಹ ಯುವ ನಟ ಅಂದ್ರೆ ಅದು ರಾಘವೇಂದ್ರ. ಅಂದ್ರೆ ರಾಗಿಣಿಯಾಗಿ ಸ್ತ್ರೀ ವೇಷದಲ್ಲಿ ಎಲ್ಲರನ್ನ ಎಂಟರ್ಟೈನ್ ಮಾಡ್ತಿರುವಂತಹ ರಾಘು ತಮ್ಮದೇ ಆದಂತಹ ವಿಭಿನ್ನ ಮ್ಯಾನರಿಸಂನಿಂದಲೇ ಗುರುತಿಸಿಕೊಂಡಿದ್ದಾರೆ. ಇನ್ನು ಇವರು ಎಲ್ಲರಿಗೂ ಸಹ ಹೆಣ್ಣು ಮಕ್ಕಳ ಅವತಾರದಲ್ಲಿಯೇ ಕಂಡಿದ್ದೇ ಹೆಚ್ಚು. ಮಜಾ ಭಾರತ, ಗಿಚ್ಚಿ ಗಿಲಿಗಿಲಿ, ಮಜಾ ಟಾಕೀಸ್ನಲ್ಲಿಯೂ ಸಹ ಸ್ತ್ರೀ ವೇಷದಿಂದಲೇ ರಾಘವೇಂದ್ರ ಮೋಡಿ ಮಾಡಿದ್ದಾರೆ. ಮಜಾ ಭಾರತ, ಗಿಚ್ಚಿ ಗಿಲಿಗಿಲಿಯಲ್ಲಿ ರಾಘು ಜೊತೆಗೆ ಫೇಮಸ್ ಆದಂತವರು ಮಾನಸ. ಇನ್ನು ಇವರಿಬ್ರು ಸಹ ತುಂಬಾ ಕ್ಲೋಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ರು ಅನೇಕ ರೀಲ್ಸ್ ನಲ್ಲಿ ಜೊತೆಯಾಗಿ ನೃತ್ಯ ಮಾಡ್ತಾ ಇರ್ತಾರೆ. ಕಳೆದ ಕೆಲವು ದಿನಗಳಿಂದ ಇವರಿಬ್ಬರ ಬಗ್ಗೆ ಒಂದು ಗಾಸಿಪ್ ಹರಿದಾಡ್ತಾ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ರಾಘವೇಂದ್ರ ಹಾಗೆ ಮಾನಸ ಮದುವೆ ಆಗ್ತಾರೆ ಅಂತ, ಇಡೀ ಕರ್ನಾಟಕಕ್ಕೆ ಬಾಡೂಟ ಹಾಕಿಸ್ತೇವೆ ಅಂತ ಹೇಳಿದ್ರು ಅನ್ನೋ ವದಂತಿ ಹಬ್ಬಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ರಾಘವೇಂದ್ರ ಅವ್ರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತ ಕೂಡ ಹೇಳ್ತಿದ್ದಾರಂತೆ. ಮಾನ್ಸರನ್ನ ರಾಘವೇಂದ್ರ ಪ್ರೀತಿಸ್ತಿದ್ದಾರಂತೆ ಅನ್ನೋ ಸುದ್ದಿ ಕೂಡ ಹರಿದಾಡಿತ್ತಂತೆ. ಇದೀಗ ಈ ಬಗ್ಗೆ ಖುದ್ದು ನಟಿ ಮಾನಸ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿದಂತಹ ಮಾನಸ, ನನ್ನ ಹಾಗೆ ರಾಘು ಬಗ್ಗೆ ಗಾಳಿ ಸುದ್ದಿ ಹಬ್ತಾ ಇದೆ. ನಾವಿಬ್ರು ಸಹ ಮದುವೆ ಆಗ್ತಾ ಇದ್ದೀವಿ, ಇಡೀ ಕರ್ನಾಟಕಕ್ಕೆ ಬಾಡೂಟವನ್ನ ಹಾಕಿಸ್ತೇವೆ ಅಂತ ಹೇಳ್ತಿದ್ದಾರೆ. ಅದನ್ನ ಹೇಳ್ದವರೇ ಬಾಡೂಟವನ್ನ ಹಾಕಿಸ್ಬೇಕು. ಇದು ಯಾವುದೇ ರೀತಿಯ ಸತ್ಯ ಅಲ್ಲ. ನಾನು ಮತ್ತೆ ಅವನು ಅಕ್ಕ ತಮ್ಮ. ಸುಮಾರು ವರ್ಷಗಳಿಂದ ನಾವು ಜೊತೆಯಾಗಿ ಕೆಲಸವನ್ನ ಮಾಡ್ತಾ ಬಂದಿದ್ದೇವೆ. ನಾವು ಒಬ್ಬರಿಗೊಬ್ರು ಸಪೋರ್ಟ್ ಮಾಡಿಕೊಂಡೇ ಇದ್ದೇವೆ ಅಂತ ಹೇಳಿದ್ದಾರೆ.